46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಶಿರಾಡಿಘಾಟ್ ಭೂಕುಸಿತ ಪ್ರದೇಶಕ್ಕೆ ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡುತ್ತಿರುವ ಹಿನ್ನೆಲೆ ಶಾಸಕರಾದ ಸಿಮೆಂಟ್ ಮಂಜುನಾಥ್ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದರು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಭೆ ಕರೆದಿದ್ದ ಶಾಸಕರು ಮಲೆನಾಡು ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಗೆ ರಸ್ತೆ, ಮನೆ, ಶಾಲೆಗಳು ಸೇರಿದಂತೆ 10 ಹಲವು ನಷ್ಟ ಸಂಭವಿಸಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕೆ ಬೇಡಿಕೆ ಮಂಡಿಸಲು ಅಧಿಕಾರಿಗಳ ಸಭೆ ನಡೆಸಿದರು. ಆರೋಗ್ಯ, ಶಿಕ್ಷಣ, ವಿದ್ಯುತ್, ಪುರಸಭೆ, ಲೋಕೋಪಯೋಗಿ, ಪಶುಸಂಗೋಪನೆ, ಅರಣ್ಯ, ವಾಟರ್ ಸಪ್ಲೈ ಸೇರಿದಂತೆ ವಿವಿಧ ಇಲಾಖೆಯಲ್ಲಿರುವ ಕುಂದುಕೊರತೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಭಾರಿ ಮಳೆಗೆ ರಸ್ತೆ, ಮನೆಗಳು ಹೆಚ್ಚು ಕುಸಿದಿವೆ. ಕೃಷಿ ಇಲಾಖೆ, ಕಾಫಿ ಬೋರ್ಡ್ ಅಧಿಕಾರಿಗಳಿಂದ ಆಗಿರುವ ನಷ್ಟದ ಕುರಿತು ಶಾಸಕರು ಮಾಹಿತಿ ಪಡೆದುಕೊಂಡರು. 300 ಕೋಟಿಗೂ ಹೆಚ್ಚು ಮಳೆಯಿಂದ ಹಾನಿ, ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಎಂದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಸಕಲೇಶಪುರ ಭಾಗದಲ್ಲಿ ರಸ್ತೆಗಳಿರ್ಬೋದು, ಮನೆಗಳಿರ್ಬೋದು, ಬೆಳೆ ಇರ್ಬೋದು, ಸರ್ಕಾರಿ ಕಟ್ಟಡಗಳಿರ್ಬೋದು ಎಲ್ಲವೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಹಾನಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ಅತಿವೃಷ್ಟಿಯಾಗಿರ್ತಕ್ಕಂಥ ಪ್ರದೇಶಕ್ಕೆ ಇವತ್ತು ಭೇಟಿ ಕೊಡ್ತಾಯಿದ್ದಾರೆ ಅಂತೇಳಿ ತುರ್ತಾಗಿ ನಿನ್ನೆ ರಾತ್ರಿ ವಿಚಾರ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ನನ್ನ ತಾಲೂಕಿನ ಅಧಿಕಾರಿಗಳ ಜೊತೆ ಏನು ಡ್ಯಾಮೇಜ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ತೊಗೊಂಡಿದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ಗಳ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಸರಿಸುಮಾರು ಏನಿಲ್ಲ ಅಂದರೆ ಒಂದು 250-300 ಕೋಟಿಯಷ್ಟು ಸಕಲೇಶಪುರದಲ್ಲಿ ಡ್ಯಾಮೇಜ್ ಆಗಿದೆ. ಅದರಲ್ಲೂ ಕೂಡ ಹೆಚ್ಚಿನದಾಗಿ ಕಾಫಿ ಬೆಳೆ ಒಂದು 60% ನೆಲ ಕಚ್ಚಿದೆ, ಭತ್ತ ಕೊಳ್ತೋಗ್ತದೆ, ಶುಂಠಿ ಹೋಗಿದ್ದಾವೆ, ಜೋಳ ಹೋಗಿದ್ದಾವೆ, ಹಲವಾರು ರೀತಿಯಲ್ಲಿ ತರಕಾರಿಗಳು ಕೂಡ ಬೆಳೆದಿರ್ತಕ್ಕಂಥ ರೈತರಿಗೆ ಹಾನಿಯಾಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ಕಾರಕ್ಕೆ ಮನವಿನ ಮಾಡ್ತೀನಿ, ಈ ಭಾಗದ ರೈತರಿಗೆ ಏನು ಹಾನಿಯಾಗಿದೆ ಅದನ್ನು ಇಮಿಡಿಯೇಟ್ ಫುಲ್ಫಿಲ್ ಮಾಡಿಕೊಡ್ಬೇಕು. ನಮ್ಮ ರೈತರ ಕಷ್ಟಕ್ಕೆ ತಮ್ಮ ಸರ್ಕಾರ ಧಾವಿಸಬೇಕು ಅಂತಕ್ಕಂಥದ್ದು ಮನವಿನ ಮಾಡ್ತೀನಿ. ಅದೇ ರೀತಿಯಲ್ಲಿ ಮನೆ ಏನು ಹಾನಿಯಾಗಿದೆ 1,20,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥ ಸಾಲಲ್ಲ, ಕನಿಷ್ಠ 5 ಲಕ್ಷ ರೂಪಾಯಿನ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಮನವಿ ಮಾಡ್ತೀನಿ. ಕಾಫಿ, ಮೆಣಸು, ಏಲಕ್ಕಿ ಏನು ಹಾಳಾಗಿದೆ ಅವರು ಕೂಡ ಉತ್ತಮ ರೀತಿಯಲ್ಲಿ ಪರಿಹಾರವನ್ನು ಕೊಡಬೇಕು. ಮತ್ತು ಆಲೂರು ಕಟಾಯಿ ಭಾಗದಲ್ಲಿ ಸಮೇತ ತುಂಬ ಬಡ ರೈತರಿರೋದ್ರಿಂದ ಜೋಳ ಮತ್ತು ಶುಂಠಿ ಮತ್ತು ಏನು ಭತ್ತಗಳ ಹಾನಿಯಾಗಿದೆ ಅದಕ್ಕೆ ಇಮಿಡಿಯೇಟ್ ಸ್ಪಂದಿಸಿ ಸರ್ಕಾರದ ಮನವಿನ ಕೊಡಬೇಕು. ಮಲೆನಾಡು ಭಾಗದಲ್ಲಿ ಆಗಿರ್ತಕ್ಕಂಥ ಮಳೆಯಿಂದ ಎಲ್ಲ ಡ್ಯಾಮ್ಗಳು ತುಂಬಿ ಆ ಭಾಗದ ರೈತರ ಜೀವನ ಉತ್ತಮ ಆಗುತ್ತೆ. ನಮಗೆ ಸಂತೋಷ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಮಳೆಯಾಗಿ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದ್ದಾವೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹತ್ರ ಮನವಿನ ಮಾಡ್ತೀನಿ, ಈ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ, ಈ ಭಾಗದ ರೈತರ ಕಷ್ಟಕ್ಕೆ ತಾವು ಧಾವಿಸಬೇಕು. ರಸ್ತೆಗಳು ತುಂಬ ಹಾಳಾಗೋಗಿ ಎಲ್ಲ ಕೊಚ್ಕೊಂಡೋಗಿದೆ, ರಸ್ತೆಗಳಿಲ್ದಲೇ ಕೂಡ ಓಡಾಡಲಿಕ್ಕೆ ಕಷ್ಟ ಆಗಿದೆ. ಈ ನಿಟ್ಟಿನಲ್ಲಿ ಇಮಿಡಿಯೇಟ್ PWD ಇರ್ಬೋದು, RDP ಡಿಪಾರ್ಟ್ಮೆಂಟ್ಗೆ ರಸ್ತೆನ ಮಾಡಲಿಕ್ಕೆ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ.